ಓಂ ಇದಂ ವಿಷ್ಣುರ್ವಿಚಕ್ರಮೇ ತ್ರೇಧಾ ನಿದಧೇ ಪದಂ ಸಮೂಢಮಸ್ಯ ಪಾಗಂ ಸುರೇ ವಿಷ್ಣವೇ ನಮಃ. ಇಂದು 17/6/2026 ಇಸ್ವಿ ಬುಧವಾರ. ನಾನು ಕೃಷ್ಣ ಭಟ್ ಯಲ್ಲಾಪುರ ಸಮಸ್ತ ಆಸ್ತಿಕ ಬಂಧುಗಳಿಗೆ ನಮನಗಳನ್ನು ಸಲ್ಲಿಸ್ತಾ ಇವತ್ತಿನ ರಾಶಿ ಭವಿಷ್ಯವನ್ನು ಅವಲೋಕನ ಮಾಡೋಣ. ಮೊದಲನೇದಾಗಿ ಮೇಷರಾಶಿಯವರಿಗೆ ಗೃಹ ಸೌಖ್ಯ, ವಾಹನ ಸೌಖ್ಯ. ಇವತ್ತಿನ ದಿನ ಬಹಳ ಸುಖದಿಂದ ದಿನವನ್ನು ಕಳೀತೀರಾ, ಒಳ್ಳೆಯದಾಗಲಿ. ವೃಷಭ ರಾಶಿಯವರು ಮಾತಿನಲ್ಲಿ ಸ್ವಲ್ಪ ಹಿತಮಿತವಿಂದ ಇವತ್ತಿನ ದಿನವನ್ನು ಕಳೆಯಬೇಕು. ಮನಸ್ತಾಪಗಳಾಗ್ತಕ್ಕಂತಹ ಸಂದರ್ಭಗಳಿದೆ, ಎಚ್ಚರಿಕೆಯಿಂದಿರಿ. ಮಿಥುನ ರಾಶಿ, ವಿಶೇಷವಾಗಿರ್ತಕ್ಕಂತಹ ಧನಲಾಭ, ಧನಾಗಮನ ನಿಮಗೆ ಇವತ್ತಿನ ದಿನ ಆಗುತ್ತೆ. ವ್ಯವಹಾರಗಳಲ್ಲಿ ಜಯ ನಿಮಗೆ ಇವತ್ತಿನ ದಿನ ಇದೆ, ಒಳ್ಳೆಯದಾಗಲಿ. ಕರ್ಕಾಟಕ ರಾಶಿ, ಇವತ್ತಿನ ದಿನ ಬಹಳ ಸಂತೋಷದಿಂದ ಕಳೀತೀರಾ. ವಿಶೇಷವಾಗಿರತಕ್ಕಂಥ ಧನಲಾಭ ನಿಮಗಿದೆ. ಮೃಷ್ಟಾನ್ನ ಭೋಜನದ ಇದೆ, ದೂರದ ಪ್ರಯಾಣ ಇದೆ, ಒಳ್ಳೆಯದಾಗಲಿ. ಸಿಂಹರಾಶಿ, ಇವತ್ತಿನ ದಿನ ಧರ್ಮ ಕಾರ್ಯಗಳಲ್ಲಿ ನೀವು ತೊಡಗಿಕೊಳ್ತೀರಾ, ದಾನಗಳನ್ನು ಮಾಡ್ತೀರಾ. ದಾನ ಧರ್ಮಗಳನ್ನು ಮಾಡಿದರೆ ಇವತ್ತಿನ ದಿನ ನಿಮಗೆ ಶ್ರೇಯಸ್ಸಿದೆ, ಒಳ್ಳೆಯದಾಗಲಿ. ಕನ್ಯಾ ರಾಶಿ, ಇವತ್ತಿನ ದಿನ ನಿಮಗೆ ಗಜಕೇಸರಿ ಯೋಗದ ಒಂದು ಲಾಭ ಇದೆ. ವಿಶೇಷವಾಗಿರ್ತಕ್ಕಂಥ ಧನಾಗಮನ ಇದೆ, ಒಳ್ಳೆಯದಾಗತ್ತೆ. ತುಲಾರಾಶಿ, ಕರ್ಮದಲ್ಲಿ ಚಂದ್ರ ಗುರು ಇರುವುದರಿಂದ ಹೊಸ ಉದ್ಯೋಗದ ಪ್ರಾಪ್ತಿ ನಿಮಗಿದೆ. ಶ್ರದ್ಧೆಯಿಂದ ಉದ್ಯೋಗದಲ್ಲಿ ತೊಡಕೊಳ್ತೀರಾ, ಒಳ್ಳೆಯದಾಗತ್ತೆ. ವೃಶ್ಚಿಕ ರಾಶಿ, ಭಾಗ್ಯಸ್ಥಾನದಲ್ಲಿರ್ತಕ್ಕಂಥ ಚಂದ್ರ ಮತ್ತು ಗುರು ವಿಶೇಷವಾಗಿರ್ತಕ್ಕಂಥ ದಿನ ನಿಮಗೆ ಸಂತೋಷದ ದಿನ. ಇವತ್ತಿನ ದಿನ ಧನಾಗಮನ ಇದೆ, ಬಂಧು ಸೌಖ್ಯ ಇದೆ, ಒಳ್ಳೆಯದಾಗತ್ತೆ. ಧನುರಾಶಿ, ಅಷ್ಟಮದಲ್ಲಿರ್ತಕ್ಕಂಥ ಚಂದ್ರ ಮತ್ತು ಗುರು ಸ್ವಲ್ಪ ಮೃತ್ಯು ಭಯವನ್ನು ತೋರಿಸ್ತಾ ಇದ್ದಾನೆ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ. ಈ ಸ್ತೋತ್ರವನ್ನು 18 ಬಾರಿ ಪಠಿಸಿ, ಒಳ್ಳೆಯದಾಗತ್ತೆ. ಮಕರ ರಾಶಿ, ಸಪ್ತಮದಲ್ಲಿರ್ತಕ್ಕಂಥ ಚಂದ್ರ ಗುರು ವಿಶೇಷವಾಗಿರ್ತಕ್ಕಂಥ ಗಜಕೇಸರಿ ಯೋಗವನ್ನು ಇವತ್ತಿನ ದಿನ ನಿಮಗೆ ಉಂಟು ಮಾಡಿದ್ದಾನೆ. ಬಹಳ ಬಹಳ ಒಳ್ಳೆಯ ದಿನ ನಿಮಗೆ ಇವತ್ತಿನ ದಿನ. ಉಲ್ಲಾಸದಿಂದ ಸಂತೋಷದಿಂದ ಕಳೀತೀರಾ, ಒಳ್ಳೆಯದಾಗತ್ತೆ. ಕುಂಭರಾಶಿಗೆ ಷಷ್ಠದಲ್ಲಿ ಚಂದ್ರ ಮತ್ತು ಗುರು ಇರುವುದರಿಂದ ತೀವ್ರವಾದ ಅನಾರೋಗ್ಯದ ಬಾಧೆ ನಿಮಗೆ ಇವತ್ತಿನ ದಿನ ಪೀಡಿಸುತ್ತೆ. ಧನ್ವಂತರಿ ಸ್ತೋತ್ರವನ್ನು ಪಠಿಸಿ ದೇವಿಯ ಆರಾಧನೆಯನ್ನು ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ಮೀನರಾಶಿಗೆ ಪಂಚಮದಲ್ಲಿರ್ತಕ್ಕಂತಹ ಚಂದ್ರ ಗುರು ಧನಾಗಮನವನ್ನು, ಮಕ್ಕಳಿಂದ ಸೌಖ್ಯವನ್ನು, ವಿಶೇಷವಾಗಿರ್ತಕ್ಕಂಥ ಕೀರ್ತಿಯನ್ನು ಇವತ್ತಿನ ದಿನ ನೀವು ಪಡಿತೀರಾ, ಒಳ್ಳೆಯದಾಗತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು. ಓಂ ಸ್ವಸ್ತಿ.